ಡ್ರೈವರ್ ಕೃಷ್ಣ ನೋಡಿದ್ರೆ ನಿಂಗೆ ಏನು ಅನ್ಸುತ್ತೆ? ಏನು ಅನ್ಸ್ಬೇಕು? ಹಾರ್ಡ್ ವರ್ಕರ್, ಸ್ಮಾರ್ಟ್, ಹಾಗೆ ಸ್ವಲ್ಪ ಕೇರ್ಲೆಸ್ ಕೂಡ ಇದ್ದಾನೆ. ಬಟ್ ಒಳ್ಳೆಯವನೇ. ಒಳ್ಳೆಯವನಷ್ಟೇ ಅಲ್ಲ, ಚಿನ್ನದಂತ ಹುಡುಗ. ಹೌದೌದು, ಚಿನ್ನದಂತ ಗೋಲ್ಡನ್ ಸ್ಟಾರೇ. ಅಮ್ಮ ಪ್ರಣಯ, ಒಂದು ಕೆಲಸ ಮಾಡು. ನಮ್ಮ ನರ್ಸರಿ ವೆಂಕಟೇಶ ಇದ್ದಾನಲ್ಲ, ಅವ್ರ ದೂರದ ಸಂಬಂಧಿ ಒಬ್ಬ ಹುಡುಗ ಇದ್ದಾನಂತೆ. ನೋಡೋಕೆ ತೆಳ್ಳಿಗೆ ಬೆಳ್ಳಿಗೆ ಚೆನ್ನಾಗಿದ್ದಾನಂತೆ. ಸಾಫ್ಟ್ವೇರ್ ಇಂಜಿನಿಯರ್, ತುಂಬ ಸಂಬಳ. ಯಾಕಯ್ಯ, ಏನಾಯ್ತು? ನಿಮ್ಗೆ ಯಾವಾಗ್ಲೂ ಇದೇ ಕೆಲ್ಸನಾ? ನನಗಿದೆ ನಮ್ಮ ಕೆಲಸ. ನಾನು ಯಾವ ಹುಡುಗನೂ ನೋಡಲ್ಲ, ಮದ್ವೆನೂ ಆಗಲ್ಲ. ಪ್ರಣಯ, ಎಷ್ಟು ವರ್ಷ ಅಂತ ಮದುವೆ ಆಗದೆ ಹೀಗೆ ಇರ್ತೀಯ? ಯಾವತ್ತಿದ್ರೂ ನೀನ್ ಮದುವೆ ಆಗ್ಲೇಬೇಕು. ಏನ್ ಬಾಸ್, ಬುಡ್ಡ ಬುಡ್ಡಿ ಸೇರ್ಕೊಂಡು ನಿಮ್ ಬುಡಕ್ಕೆ ಇಡ್ತಾವ್ರೆ? ಡೋಂಟ್ ವರಿ ಬಾಸ್, ಆ ಹುಡುಗಿ ನಿಮ್ಮನ್ ಬಿಟ್ಟು ಬೇರೆ ಯಾರು ನೋಡಲ್ಲ. ಸರಿ, ಹೋಗ್ತೀನಿ. ಅದು ಜಾಣ ಹುಡುಗಿ ಲಕ್ಷಣ. ಕೂತ್ಕೋ. ಕೂತ್ಕೋ. ಐ ಆಮ್ ಲತೇಶ್, ರಿಟರ್ನ್ ಫ್ರಮ್ ಇಸ್ರೇಲ್. ಯುದ್ಧ ನಡೀತಾ ಇತ್ತಲ್ಲ, ವಾಪಸ್ ಬಂದ್ಬಿಟ್ಟೆ. ನೀವು ಮಾತಾಡ್ಕೊಳ್ಳಿ. ಕೂತ್ಕೋ, ಪರವಾಗಿಲ್ಲ. ಪರಲ್ಲ. ಕೂತ್ಕೋ. ಇವ್ರು ಯಾರು? ನಿಮ್ ಬ್ರದರಾ? ನಮ್ ಕಡೆಯವರು. ಲತೇಶ್ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ಹಲೋ, ಲತೇಶ್ ಅಲ್ಲ, ತಾನ ಒತ್ತಬೇಡಿ. ಲತೇಶ್, ಯು ನೋ ಅಮೆರಿಕ ಪ್ರೆಸಿಡೆಂಟ್ ಪುಟಿನ್. ಪುಟಿನ್ ಅಲ್ಲ, ಟೀನ ಟಚ್ ಮಾಡ್ಬೇಕು ಅಷ್ಟೇ. ಅವರು ರಷ್ಯನ್ ಪ್ರೆಸಿಡೆಂಟ್ ಅಲ್ವಾ? ಓ, ನಾನು ಅಮೆರಿಕಲ್ಲಿದ್ದಾಗ ಅಲ್ಲಿದ್ರಲ್ಲ, ಟ್ರಾನ್ಸ್ಫರ್ ಆಗ್ಬಿಟ್ಟಿದಾರಾ? ಇವನು ಮಾತಾಡೋದು ನೋಡಿದ್ರೆ ಇವನು ಇಸ್ರೇಲಿಂದ ಬಂದಿಲ್ಲ, ಪಕ್ಕದಲ್ಲಿರೋ ಇಟ್ಟು ಮಾಡೋಯಿಂದ ಉಳ್ಕೊಂಬಂದಂಗ ಅವನೇ. ಹಲೋ, ವೈ ಲಾಫಿಂಗ್? ವೈ ಐ ಎಕ್ಸ್ಕ್ಯೂಸ್ ಮೀ, ನಿಮ್ ಕಡೆಯವ್ರಿಗೆ ಒಂದ್ ಸ್ವಲ್ಪ ಸೀಕ್ರೆಟ್ ಆಗಿರ ಕೇಳ್ತೀರಾ? ಸೀಕ್ರೆಟ್. ಅದು ಸೈಲೆಂಟ್. ಓ, ಪೂರ್ ಇನ್ ಇಂಗ್ಲಿಷ್. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್? ಓಕೆ, ಐ ವಿಲ್ ಟ್ರೈ ಟು ಟಾಕ್ ಟು ಕನ್ನಡ. ನೋಡವಾ, ಯಾಕೆ ನನ್ ಕಂಡ್ರೆ ನಿಂಗೆ ತುಂಬಾ ಇಷ್ಟ? ಹಲೋ, ನಾನು ಇನ್ನೂ ನಿಮ್ಮನ್ನ ಇಷ್ಟಪಟ್ಟಿಲ್ಲ. ಇಷ್ಟಪಡ್ತೀಯಾ? ಪಡ್ತೀಯಾ? ಯಾಕಂದ್ರೆ ಕೆಂಗೇರಿಲಿ ನಂದು 30 ಪಾರ್ಟಿಲಿ 2 ಮನೆ ಇದೆ. 15 30,000 ರೆಂಟ್, ಡ್ಯೂಟಿ ಫ್ರೀ ಗೋಲ್ಡ್, ಡ್ಯೂಟಿ ಫ್ರೀ ವಾಚ್. ರಿಚ್, ಐ ಆಮ್ ರಿಚ್, ವೆರಿ ರಿಚ್. ಯಾಕೆ? ರಿಚ್ ಆಗಿರೋರ್ನೆಲ್ಲೂ ನೋಡೇ ಇಲ್ವಾ ನೀವು? ನೋಡ್ಕೊಳ್ಳಿ, ರಿಚ್ ಪರ್ಸನ್ಗಳು ಹಿಂಗೆ ಇರ್ತಾರೆ. ಲೆಟ್ ಮಿ ಆಸ್ಕ್ ಯು ಸ್ಟ್ರೈಟ್, ವಯಸ್ಸಾದವ್ರ ಮೇಲೆ ನಿಮ್ಮ ಒಪಿನಿಯನ್? ಯಾಕಿರ್ಬೇಕು? ವಯಸ್ಸಾದ್ಮೇಲೆ ಯಾಕಿರ್ಬೇಕು? ಎಕ್ಸ್ಪೈರ್ ಆದ ಮೆಡಿಸನ್ ನ ಇಟ್ಕೋಬಾರ್ದು, ಎಸ್ ಬಿಡ್ಬೇಕು. ವಯಸ್ಸಾದ್ಮೇಲೂ ಅಷ್ಟೇ, ಶಂಕ ಜಾಕ್ಟೆ ಎಲ್ಲ ತರಿಸ್ಬಿಟ್ಟು ಅವರೇ ಸ್ಮಶಾನಕ್ಕೆ ಹೋಗ್ತಾ ಇರ್ಬೇಕು. ನನ್ನ ಬಗ್ಗೆ ಏನಾದ್ರು ಒಪಿನಿಯನ್? ಯಾಕಿರ್ಬೇಕು? ನಿನ್ನಂಥವ್ರು ಭೂಮಿ ಮೇಲೆ ಯಾಕಿರ್ಬೇಕು? ಏನಾಯ್ತು? ಅದೇ ನಿಮ್ಮ ಒಪಿನಿಯನ್ ಅವನಿಗೆ ಹೇಳಿದೆ. ಹೌದು, ನೀನು ನಿನ್ನ ಫ್ಯಾಮಿಲಿ ಬಗ್ಗೆ ಏನೂ ಹೇಳಲೇ ಇಲ್ಲ. ಅಯ್ಯ, ನಮ್ದೇನಿದೆ ಮೇಡಮ್, ಹೇಳ್ಕೊಳ್ಳೋ ಅಂತ ದೊಡ್ಡ ಫ್ಯಾಮಿಲಿ ಏನಲ್ಲ. ನಿಮ್ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಅಂದ್ರೆ ಬೆಳಕರಿಯುತ್ತೆ. ಮುಚ್ಕೊಂಡಿರಲಿ. ಮುಚ್ಚೋನಾ? ಮುಚ್ಚಳ್ಳಿ ಮೇಡಮ್. ನಮ್ದು ಮಲೆನಾಡು ಹತ್ರ ಒಂದು ಚಿಕ್ಕ ಹಳ್ಳಿ, ಮುಚ್ಚಳ್ಳಿ ಅಂತ. ತೋಟ, ತೊಟ್ಟಿ ಮನೆ, ಒಂದಷ್ಟು ಅಡಿಕೆ ಬೆಳೆ, ತಾತ, ಅಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ, ಮಕ್ಕಳು. ಚಿಕ್ಕ ಫ್ಯಾಮಿಲಿ ಮೇಡಮ್. ಬ್ಯೂಟಿಫುಲ್. ನನ್ನನ್ನು ನಿಮ್ಮ ಮನೆ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗೋಕ್ಕೆ ಬಂದೆ ಮೇಡಮ್. ಅಂದರೆ? ಅಂದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂದೆ. ಬಡವ್ರ ಮನೆಗೆ ಬರ್ತೀರಾ ಮೇಡಮ್? ಖಂಡಿತ. ಥ್ಯಾಂಕ್ ಯು. ಏಯ್, ಯಾರು ನೀವೆಲ್ಲ? ಯಾಕೆ ಬೋರ್ಡ್ ಹಾಕ್ತಿದ್ಯಾ? ತೆಗಿ ಬೋರ್ಡು. ಹಲೋ, ಯಾರೇ ನೀವು? ನಮ್ಮ ತಾಯಣ್ಗನು ಈ ಡೈಲಾಕು ಯಾಕೆ ಬರಲ್ಲ ಅಂತ ಕಾಯ್ತಾ ಇದ್ದೆ. ನೀ ಕೇಳ್ಬಿಟ್ಟೆ ಕಣಮ್ಮ. ನಮ್ಮಮ್ಮಂದು ಬಾಗೇಪಲ್ಲೆ, ನಮ್ಮ ಅಪ್ಪಂದು ಚಿಂತಾಮಣಿ, ನೀನು ಉಂಡಿದ್ದೆ ದೇವನಹಳ್ಳಿ. ಬೊಮ್ಮದೇವರು ಸನ್ ಆಫ್ ಲಿಂಗದೇವರು. ಇಂಟ್ರಡಕ್ಷನ್ ನೋಡಿ, ನೀವ್ ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಆಶ್ರಮಕ್ಕೆ ನುಗ್ಗಿ ಈ ತರ ಬೋರ್ಡ್ ಹಾಕಿರೋದು ಇಟ್ಸ್ ಅ ಪನಿಷಬಲ್ ಒಫೆನ್ಸ್. ಅಪ್ಪ ಭೂಮದೇವ, ಈ ಜಾಗವನ್ನ ನಿಮ್ಮ ತಂದೆ ಲಿಂಗದೇವರು ಇದ್ರಲ್ಲ, ಅವರು ನಿರಾಶ್ರಿತರಿಗೆ, ನಿರ್ಗತಿಕರಿಗೆ ದಾನವಾಗಿ ಕೊಟ್ಟ ಜಾಗ ಇದು. ಇಲ್ಲಿರೋದು ಯಾರನ್ನ? ನಮ್ಮ ಅಪ್ಪಂಗೆ ಹುಟ್ಟವ್ರ? ಅದೇ ಯಾರನ್ನ ಹುಟ್ಟಿದ್ರಲ್ಲಿ ಪೆದ್ದಯ್ಯ, ನಾನು ಹುಟ್ಟಿದ್ದೀನಿ. ಕರ್ಮ. ನಮ್ಮ ಅಪ್ಪ ಎಲ್ಲ ದನ ಮಾಡ್ಬಿಟ್ಟ. ದೊಡ್ಡವನಾದ್ಮೇಲೆ ಕೇಳೋಣ ಅಂದ್ಕೊಂಡೆ,
ಸತ್ತೋಗ್ಬಿಟ್ಟ. ಈಗ ನಾನು ದೊಡ್ಡನಾಗಿ ಕೇಳಲಿಲ್ಲ ಅನ್ಕೋ, ನನ್ನ ಮಗ ಬರ್ತಾನೆ, ನಾನ್ ಮೇಲೂ ಗೊಬ್ಬನ ಕೊಡ್ಕೋ ಕೊರ್ಕೆಸ್ತಾಡು. ಅದಕ್ಕೆ ಆಗ ಕೊಟ್ಟಿರೋದೆಲ್ಲನೂ ಈಗ ಈಸ್ಕೊತಾ ಇದ್ದೀನಿ. ಹಾಗಾದ್ರೆ ನಾವೆಲ್ಲ ಏನ್ ಬೀದಿಲಿ ಇರ್ಬೇಕಾ? ನೋಡಮ್ಮ, ಇದೇನ ಕೈಲೇದು ನೀವು ಏನಮ್ಮ ನೀವು ನೋಡು, ಇಲ್ಲಿರೋ ಎಲ್ಲಾರ್ನು ಈ ದೇವನಹಳ್ಳಿ ಏರ್ಪೋರ್ಟ್ ಪಕ್ಕದಲ್ಲೇ ಒಂದು 20-40 ಐತೆ. ಏರೋಪ್ಲೇನ್ ಬರೋವು ಹೋಗೋವು ಎಲ್ಲ ನೋಡ್ಬೋದು. ಇವರೆಲ್ಲರನ್ನು ಅಲ್ಲಿಗೆ ಶಿಫ್ಟ್ ಮಾಡಿಸ್ಬಿಡ್ತೀನಿ. ಯಾಕರಿಯ ಅಣ್ಣ ನೋಡ, ವಯಸ್ಸಾದವ್ರ ಕಣ, ಗಾಯ ಮಾಡಬೇಡಪ್ಪ, ಎಲ್ಲರೂ ಶಿಫ್ಟ್ ಮಾಡ. ಬಸ್ಸಲ್ಲಿ ಕರ್ಕೊತೀನಿ ಬಿಡೋಣ. ಇದಾನಮ್ಮ, ಅಂದರು ತಿಸ್ಕೊಪ್ಪ. ಹಾಯ್ ಮೇಡಮ್, ಎಲ್ಲ ಕೆಲಸ ಮಾಡಿದ್ದಾಯ್ತು ಮೇಡಮ್. ಏನಾಯ್ತು? ಯಾಕೆಲ್ಲ ಹೀಗಿದ್ದಾರೆ? ಜಾಗ ಖಾಲಿ ಮಾಡಬೇಕಂತೆ, ರೌಡಿಗಳ ಜೊತೆ ಬಂದು ಹೆದರಿಸ್ಬಿಟ್ಟು ಹೋದ. ನೋಡೋ ಪತ್ರ. ಮೇಡಮ್, ಅರ್ಥ ಆಯ್ತು ನನಗೆ, ಕ್ಲಿಯರಾಗಿ ಅರ್ಥ ಆಯ್ತು. ಮೇಡಮ್, ನಮ್ಮ ಮನೇಲಿ ನನ್ನ ಹೆಂಗರಳು ಅಂತ ಕರೀತಾರೆ. ಮೇಡಮ್, ನಿಮ್ಮ ಫೇವ್ರೆಟ್ ದೇವ್ರು ಯಾರು? ವೆಂಕಟರಮಣ ಸ್ವಾಮಿ. ವೆಂಕಟರಮಣ ಸ್ವಾಮಿ, ತಿರುಪ್ತಿ. ಅಯ್ಯೋ, ಈಗ ಸಡನ್ನಾಗಿ ಹೋಗೋಕ್ಕಾಗಲ್ಲ, ತುಂಬ ದೂರ ಇದೆ. ಅದಕ್ಕೆ ನಾನೊಂದು ಕೆಲಸ ಮಾಡ್ತೀನಿ ಮೇಡಮ್. ನಮ್ಮ ಆಶ್ರಮದ ಮೇಲೆ ಶನಿ ವಕ್ರ ದೃಷ್ಟಿ ಬಿದ್ದಿದೆ. ಪಕ್ಕದಲ್ಲಿರೋ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಅಗ್ನಿ ಕುಂಡಕ್ಕೆ ಎಳ್ಬತ್ತಿ ಹಾಕ್ಬಿಟ್ಟು ಸರಿ ಮಾಡಪ್ಪ ದೇವ್ರೆ ಅಂತ ಕೇಳ್ಕೊಂಬರ್ತೀನಿ. ಗ್ಯಾರಂಟಿ ಸರಿ ಮಾಡ್ತಾನೆ ದೇವರು, ನೋಡ್ತಾ ಇರಿ, ಗ್ಯಾರಂಟಿ ಸರಿ ಮಾಡ್ತಾನೆ. ಕೇಳಿಸ್ಕೊಂಡ ಕುಮಾರ್, ಎಲ್ಲಿರ್ತಾನೆ ಅವನು?